ಅತಿ ದೊಡ್ಡ ಹೈ ಫಿನಾನ್ಸ್ ವ್ಯಾಕರಣ ಚಾನೆಲ್ನ ವೀಕ್ಷಕರೇ, ಯುಗಾದಿ ಹಬ್ಬದ ಶುಭಾಶಯಗಳು. ನಾವು ಈ ವಿಡಿಯೋದಲ್ಲಿ ನೋಡಲಿದ್ದೇವೆ ಭಾರತದ ಅತಿ ದೊಡ್ಡ ಸ್ಟಾಕ್ ಮಾರ್ಕೆಟ್ ಹೂಡಿಕೆದಾರರು ಈ ಕೊನೆಯ 5 ತಿಂಗಳಲ್ಲಿ ಮಾರ್ಕೆಟ್ ಸತತವಾಗಿ ಕುಸಿಯುತ್ತಿರುವಾಗ ತಮ್ಮ ಪೋರ್ಟ್ಫೋಲಿಯೋವನ್ನು ಹೇಗೆ ನಿಯಂತ್ರಿಸಿದರು ಹಾಗೂ ಅವರ ಪೋರ್ಟ್ಫೋಲಿಯೋ ಎಷ್ಟರ ಮಟ್ಟಿಗೆ ಕುಸಿದಿದೆ, ಇದರಿಂದ ನಾವು ಏನೆಲ್ಲ ಕಲಿಯಬಹುದು ಅಂತ. ಮೊದಲನೇದಾಗಿ ನಿಫ್ಟಿ ಅಂದರೆ ಭಾರತದ ಇಂಡೆಕ್ಸ್ ಅಕ್ಟೋಬರಲ್ಲಿ 26,000 ತನ್ನ ಹೈಯನ್ನು ತಲುಪಿತ್ತು ಹಾಗೂ ಇದು ಸತತವಾಗಿ 5 ತಿಂಗಳಿಂದ ಕೆಳಗಡೆ ಬಂದು ಫೆಬ್ರವರಿಯಲ್ಲಿ 22,124 ತಲುಪಿದೆ. ಆಲ್ಮೋಸ್ಟ್ ಇದು 15% ಅಷ್ಟು ಫಾಲ್. ಓಕೆ, ಅದಾದ ನಂತರ ಮಾರ್ಚ್ನ ಮಂತಲ್ಲಿ ಇದು ಸಾಧಾರಣ 7% ಮೇಲೆ ಹೋಗಿದೆ. ಈಗ ನಾವು ನೋಡುವ ರಾಕೇಶ್ ಜುಂಜುನ್ವಾಲಾ ನಿಮಗೆಲ್ಲರಿಗೂ ಗೊತ್ತಿದೆ ಅಲ್ಲ, ಭಾರತದ ಅತಿ ದೊಡ್ಡ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟರ್ಸ್, ಬಿಗ್ ಬುಲ್ ಅಂತ ಕರೀತಾರೆ ಅವರನ್ನು. ಸೊ ಈಗ ನೋಡಿದರೆ ಇದು ಕ್ವಾರ್ಟರ್ಲಿ ಅಂದರೆ 3 ತಿಂಗಳ ಅವ್ರು ಏನು ಮಾಡಿದರು ಅಕ್ಟೋಬರ್, ನವೆಂಬರ್, ಡಿಸೆಂಬರಲ್ಲಿ, ಹಾಗೆ ಜನವರಿ, ಫೆಬ್ರವರಿ, ಮಾರ್ಚಲ್ಲಿ ಏನು ಮಾಡಿದರು, ಅವರ ನೆಟ್ವರ್ತ್ ಎಷ್ಟಿತ್ತು ಅಂತ ಡೇಟಾವನ್ನು ಇದು ಕೊಡ್ತಾ ಇದೆ. ಈಗ ಇಲ್ಲಿ ನೋಡಿ, ಸೆಪ್ಟೆಂಬರ್ ಎಂಡಲ್ಲಿ ಅವರ ನೆಟ್ವರ್ತ್ ಅಂದರೆ ನಿಮ್ಮ ಪೋರ್ಟ್ಫೋಲಿಯೋ ವ್ಯಾಲ್ಯೂ ಅಂತ ಇರ್ತದಲ್ಲ ಎಲ್ಲರದು, ಅದು 55,095 ಕೋಟಿಯಾಗಿತ್ತು. ಆಯಿತಾ. ಅದಾದ ನಂತರ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 3 ತಿಂಗಳಲ್ಲಿ ಅವರ ಪೋರ್ಟ್ಫೋಲಿಯೋ ವ್ಯಾಲ್ಯೂ 50,310 ಅಂದರೆ ನೆಗೆಟಿವ್ 8.7% ಆಯಿತು. ಇದೇ ಸಮಯದಲ್ಲಿ ಈ 3 ತಿಂಗಳಲ್ಲಿ ನಮ್ಮದು ಸಾಧಾರಣ ಎಲ್ಲ ರೆಗ್ಯುಲರ್ ಯಾರೆಲ್ಲ ಇನ್ವೆಸ್ಟ್ ಮಾಡಿದ್ದಾರೆ ಅವರ ಪೋರ್ಟ್ಫೋಲಿಯೋ 12-15% ಕೆಳಗಡೆ ಬಿದ್ದಿದೆ. ಓಕೆ, ಮತ್ತು ಅದಾದ ನಂತರ ಡಿಸೆಂಬರಿಂದ ಮಾರ್ಚ್ ಅಂದರೆ ಜನವರಿ, ಫೆಬ್ರವರಿ, ಈಗ ರನ್ನಿಂಗ್ ಮಾರ್ಚ್, ಇದೇ ಪೋರ್ಟ್ಫೋಲಿಯೋದ ವ್ಯಾಲ್ಯೂ 50,310ರಿಂದ 56,141ಕ್ಕೆ ಬಂದಿದೆ. ಅಂದರೆ ಆಲ್ಮೋಸ್ಟ್ 11% ಅಪ್ ಆಗಿದೆ. ಈಗ ಇಲ್ಲಿ ಒಂದು ನಾನು ನಿಮಗೆ ಹೇಳ್ತೇನೆ, ಇದು ಪೋರ್ಟ್ಫೋಲಿಯೋ ನೆಟ್ವರ್ತ್ ಏನಿದೆ ನೋಡಿ, ಇದು ಕೇವಲ ನೆಟ್ವರ್ತ್. ಓಕೆ, ಇದನ್ನು ನಾವು ನೆಕ್ ಟು ನೆಕ್ ಕಂಪ್ಯಾರಿಸನ್ ಮಾಡಲಿಕ್ಕೆ ಆಗಲ್ಲ. ಕಾರಣ ಯಾಕೆ ಹೇಳಿದರೆ, ಈಗ ಇಲ್ಲಿ 8.7% ಡೌನ್ ಆಗಿದೆ ಅಲ್ಲ, ಅದು ಕೇವಲ ಸ್ಟಾಕಿಂದಲೂ ಅವ್ರ ಹತ್ರ ಇರುವ ಪೋರ್ಟ್ಫೋಲಿಯೋ ಸ್ಟಾಕಿನಿಂದಲೂ ಅಷ್ಟು ಡೌನ್ ಆಗಿರಬಹುದು. ಅಥವಾ ಅದೇ ಸಮಯದಲ್ಲಿ ಇಮ್ಯಾಜಿನ್ ಮಾಡಿ, ಈ 50,310, ಈಗ ನಿಮ್ಮ ಹತ್ರ ಇದೇ ವ್ಯಾಲ್ಯೂ ಇದೆ ಪೋರ್ಟ್ಫೋಲಿಯೋಲ್ಲಿ, 50,310 ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ. ನೀವು ಇಲ್ಲಿ 1,000 ಶೇರನ್ನು ಮಾರ್ತೀರಿ ನೀವು, ಆವಾಗ ವ್ಯಾಲ್ಯೂ ಎಷ್ಟಾಗ್ತದೆ ಪೋರ್ಟ್ಫೋಲಿಯೋದು? 49,310 ರೂಪಾಯಿ ಆಗ್ತದೆ. ಅದೇ ಆವಾಗ ಆ ಡಿಫ್ರೆನ್ಸ್ ಇಲ್ಲಿ ಕಾಣ್ತದೆ. ಆಯಿತಾ. ಸೊ ನಾನು ಏನು ಹೇಳ್ತಾ ಇದ್ದೇನೆ ಹೇಳಿದರೆ, ನಿಮ್ಮ ಪೋರ್ಟ್ಫೋಲಿಯೋಲ್ಲಿ ನೀವು ಸೆಲ್ ಮಾಡಿದರೂ ಸಹ ಅದರ ನೆಟ್ವರ್ತ್ ಡೌನ್ ಆಗ್ತದೆ. ನೀವು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಆ್ಯಡ್ ಮಾಡಿದರೆ, ಎಕ್ಸ್ಟ್ರಾ ಯಾವುದಾದ್ರೂ ಶೇರನ್ನು ಬೈ ಮಾಡಿದರೆ, ಆವಾಗ ಪೋರ್ಟ್ಫೋಲಿಯೋದು ವ್ಯಾಲ್ಯೂ ಜಾಸ್ತಿ ಆಗ್ತದೆ, ಆವಾಗ ಅದು ಪಾಸಿಟಿವ್ ತೋರಿಸ್ತದೆ. ಸೊ ಇದು ಕೇವಲ ಒಂದು ಎಕ್ಸಾಂಪಲ್ ಮಾತ್ರ. ಆಯಿತಾ. ಇದನ್ನು ನೋಡಿ ನಾವು ಜಸ್ಟ್ ಕಲೀಲಿಕ್ಕೆ ಏನು ಮಾಡಬಹುದು ಅಂತ ನೋಡಿ. ಇಲ್ಲಿ ಎಲ್ಲರದ್ದು ಡೌನ್ ಆಗಿದೆ. ಸೊ ಇವರ ಪೋರ್ಟ್ಫೋಲಿಯೋನು ಈ ಡಿಸೆಂಬರ್ ಮಂತ್ನಲ್ಲಿ ಡೌನ್ ಆಗಿದೆ 8.7%. ಅದಾದ ನಂತರ ಜನವರಿ, ಫೆಬ್ರವರಿ, ಮಾರ್ಚಲ್ಲಿ ಇವರ ಪೋರ್ಟ್ಫೋಲಿಯೋ ಅಪ್ ಆಗಿದೆ. ಸೊ ಆದರೆ ನೋಡುವ, ಇವರು ಏನಾದರೂ ಸ್ಟಾಕ್ ಬೈ ಮಾಡಿದ್ರ ಆ ಟೈಮಲ್ಲಿ ಅಂತ ನೋಡೋದಾದರೆ ಆ ಡೇಟಾ ನಮ್ಮ ಹತ್ರ ಈಗ ಇಲ್ಲ, ಮಾರ್ಚಿದಿಲ್ಲ. ಆದರೆ ಡಿಸೆಂಬರ್ದು ನಾವು ಡೇಟಾ ನೋಡ್ಬೋದು. ಏನು ಮಾಡಿದ್ರು ಅಕ್ಟೋಬರ್, ನವೆಂಬರ್, ಡಿಸೆಂಬರಲ್ಲಿ ಏನಾದ್ರು ಬೈಯಿಂಗ್ ಮಾಡಿದ್ರ, ಏನಾದರೂ ಸೆಲ್ಲಿಂಗ್ ಮಾಡಿದ್ರ, ಈ 8.7% ರಿಯಲ್ ಅವರ ಸ್ಟಾಕ್ ಪೋರ್ಟ್ಫೋಲಿಯೋ ಡೌನ್ ಆದದ್ದ ಅಂತ. ಈಗ ಇಲ್ಲಿ ನೋಡಿ, ಇದು ಯಾವುದೇ ರೀತಿಯ ಬೈಯಿಂಗ್ ಮತ್ತು ಸೆಲ್ಲಿಂಗ್ ರೆಕಮೆಂಡೇಶನ್ ಅಲ್ಲ. ಇದು ಕೇವಲ ಎಜುಕೇಷನಲ್ ಪರ್ಪಸ್ಸಿಗೆ ಕೆಲವು ಎಕ್ಸಾಂಪಲನ್ನು ಕೊಡಬೇಕಾಗ್ತದೆ. ಆ ಕಾರಣದಿಂದ ಕೊಡ್ತಾ ಇದ್ದಾರೆ. ಇದನ್ನು ನೋಡಿ ನೀವು ಯಾವುದೇ ಬೈಯಿಂಗ್ ಮತ್ತು ಸೆಲ್ಲಿಂಗ್ ಆಫ್ ಸ್ಟಾಕ್ಸ್ ಮಾಡಲಿಕ್ಕೆ ಹೋಗಬಾರ್ದು. ಈಗ ನೋಡಿ, ಈ ಕ್ವಾರ್ಟರಲ್ಲಿ ಅವರು ಈ ಒಂದು ಕಂಪನಿ ಶೇರ್ಸನ್ನು ಬೈ ಮಾಡಿದ್ದಾರೆ. ಅಂದರೆ ಅವ್ರ ಹತ್ರ ಆಲ್ರೆಡಿ ಇತ್ತು, ಅದನ್ನು ಸ್ವಲ್ಪ ಹೆಚ್ಚಿಸಿಕೊಂಡಿದ್ದಾರೆ 0.2%. ಅದು ಏನೂ ಅಲ್ಲ. ಆಯಿತಾ. ಹಾಗೆ ಅದಾದ ನಂತರ ಅವರು ಇದೇ ಟೈಮಲ್ಲಿ ಕೆಲವು ಸ್ಟಾಕ್ಸನ್ನು ಸೆಲ್ ಮಾಡಿದ್ದಾರೆ. ನೋಡಿ, ಇದು ನ್ಯಾಚುರಲ್. ಇದು ಈ ಮಾರ್ಕೆಟ್ 8% ಬಿತ್ತು, ಅವ್ರ ಪೋರ್ಟ್ಫೋಲಿಯೋ 8% ಬಿತ್ತು ಅಂತ ಅವರು ಸೇಲ್ ಮಾಡಿದಲ್ಲ. ಇದು ಅವರಿಗೆ ರೊಟೇಷನ್ಸ್ ಮಾಡ್ತಾ ಇರ್ತಾರೆ, ಅವ್ರು ನೋಡ್ತಾ ಇರ್ತಾರೆ, ಅವ್ರು ಮಾನಿಟರ್ ಮಾಡ್ತಾ ಇರ್ತಾರೆ ಪ್ರತಿ ಮಂತ್ ಅವ್ರದ್ದು ಪೋರ್ಟ್ಫೋಲಿಯೋ ಹೇಗಿದೆ, ಇದರಲ್ಲಿ ಸ್ವಲ್ಪ ಜಾಸ್ತಿ ಆಯಿತಾ, ಇದನ್ನು ಕಡಿಮೆ ಮಾಡಿ, ಅಥವಾ ಬೇರೆ ಏನಾದ್ರು ಆಪರ್ಚುನಿಟೀಸ್ ಇದೆಯಾ, ನನಗೆ ಬೇರೆ ಕಂಪನೀಸಲ್ಲಿ ಏನಾದ್ರು ಹಾಕ್ಬೋದಾ, ಈ ಸ್ವಲ್ಪ ಹಣ ತೆಗೆದು ಅಲ್ಲಿಗೆ ಶಿಫ್ಟ್ ಮಾಡುವ, ಆ ಥರ ಅವ್ರು ಮಾಡ್ತಾ ಇರ್ತಾರೆ. ಸೊ ಇದು ನಾರ್ಮಲ್. ಅಂದರೆ ಅಷ್ಟು ದೊಡ್ಡ ಟೈಮಲ್ಲಿ ಕೇವಲ 4 ಕಂಪನಿಯನ್ನು ಅವರು, ಅದು ಸಹ ಇಲ್ಲಿ ನೋಡಿದರೆ ಇದು ಏನೂ ಅಲ್ಲ, 0.1%, ಇದು ಮಾತ್ರ ಸ್ವಲ್ಪ ಒಂಚೂರು ದೊಡ್ಡ ಸೆಲ್ಲಿಂಗ್ ಅವರ ಪೋರ್ಟ್ಫೋಲಿಯೋ ಕಂಪ್ಯಾರಿಸನ್ ಮಾಡಿದ್ರೆ. ಆಯಿತಾ. ಸೊ ನಾವಾದರೆ ಮಾರ್ಕೆಟ್ ಬಿತ್ತು ಅಂತ ಒಂದು 10-20 ಅಥವಾ 20 ಪೋರ್ಟ್ಫೋಲಿಯೋ ಎಲ್ಲ ಸೆಲ್ ಮಾಡಿಬಿಡ್ತೇವೆ. ಆ ಥರ ಮಾಡಬಾರ್ದು. ಓಕೆ, ಈಗ ನೋಡು, ಅವರು ಈ ಸೆಲ್ ಮಾಡಿದ್ರಲ್ಲೂ ನೋಡಿ, ಅವ್ರು ಬೈ ಮಾಡಿದ್ದಾರೆ. ಅದಲ್ಲದೆ ಈ ಸೆಲ್ ಮಾಡಿದ್ರೆ ಅಲ್ಲ, ಈ ಸೆಲ್ ಮಾಡಿದ್ರು ನೀವು ಈ ಕಂಪನಿ ನೋಡಿದರೆ ಅವ್ರು ಯಾವ ಟೈಮಲ್ಲಿ ಸೆಲ್ ಮಾಡಿದ್ರು ಅಂತ ನೀವು ನೋಡಿ.
ನಾವು ಯಾವಾಗ ಇದು 50% ಬಿಟ್ಟು 60% ಬಿತ್ತು ಈ ಕಂಪನಿ ನಾನು ಸೆಲ್ ಮಾಡ್ತೇನೆ ಆ ಥರ ನಾವು ಸಡನ್ ಪ್ಯಾನಿಕ್ ಆಗ್ತೇವೆ, ಕರೆಕ್ಟಾ? ಇದು ಆಲ್ಮೋಸ್ಟ್ ಹೈಯಲ್ಲೇ ಇದೆ, 950 ಸಮಥಿಂಗ್, 965 ಅಥವಾ ಡಿಸೆಂಬರ್ ಅಲ್ಲ ಸಾರಿ, ಇದು ನಾನು ಇದು ನೋಡಿ ಅವ್ರು ಸೆಲ್ ಮಾಡಿದ್ದು ಈ ಟೈಮಲ್ಲಿ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಫೆಬ್, ಮಾರ್ಚ್ ಡಾಟಾ ಇಲ್ಲ. ಓಕೆ, 1045 ಅವ್ರು ಆಲ್ ಟೈಮ್ ಹೈಯಲ್ಲೇ ಸೇಲ್ ಮಾಡಿದ್ದಾರೆ. ಓಕೆ ನೋಡಿ, ಆಲ್ ಟೈಮ್ ಹೈ, ಇದು ಆಲ್ ಟೈಮ್ ಹೈ, ಇದೇ ಟೈಮಿಗೆ ಅವ್ರು ಸೇಲ್ ಮಾಡಿದ್ದಾರೆ. ನಮ್ಮ ಥರ ಮಾರ್ಕೆಟ್ ಬಿದ್ದ ನಂತರ ಇನ್ನೂ ಸೇಲ್ ಮಾಡುವಂತ ಹೋಗಲಿಲ್ಲ, ಅದೊಂದು ಕಲಿಲಿಕ್ಕೆ. ಇನ್ನೊಂದು ಮೇಜರ್, ಓಕೆ, ಇನ್ನೊಂದು ಇದೇನಿಲ್ಲ, ಇದು ಸ್ವಲ್ಪನೇ ಮಾಡಿದ್ದಾರೆ, ಜಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡುವ. ಇಲ್ಲಿ ಏನು ಮಾಡಿದ್ದಾರೆ ಅಂತ ಇಲ್ಲಿ ನೋಡಿ, ಇಲ್ಲಿನೂ ಅವರು ಅಷ್ಟೇ ಮಾಡಿದ್ದು ನೋಡಿ, ಆಲ್ಮೋಸ್ಟ್ ಟಾಪ್ ಮಾಡ್ತಾ ಇತ್ತು ಆ ಟೈಮಲ್ಲೇ, ಟಾಪ್ ಮಾಡ್ತಾ ಇತ್ತು ಇದು. ಫಾರ್ ಎಕ್ಸಾಂಪಲ್ 1531 ರೀಚ್ ಆಗಿತ್ತು. ಅದಾದ ನಂತರ ಇದು ಫೆಬ್ರವರಿ ಅವ್ರು ಸೆಲ್ ಮಾಡಿ ಆಗಿದೆ, ಆದರೆ ಈಗ ಸ್ವಲ್ಪ ಬಿಟ್ಟು ನೋಡಿದ್ರಾ, ಅವ್ರು ಮಾಡಿದ್ದು ಆಲ್ ಟೈಮ್ ಹೈಯಲ್ಲಿ ಇರುವಾಗಲೇ ಎಷ್ಟು ಮ್ಯಾಕ್ಸಿಮಮ್ ಪ್ರಾಫಿಟನ್ನು ಅವರು ಗಳಿಸ್ಲಿಕ್ಕೆ ಆಗ್ತದೆ ಅದನ್ನು ಗಳಿಸಿಯೇ ಅದನ್ನು ಸೇಲ್ ಮಾಡಿದ್ದಾರೆ. ಆಯ್ತು, ಅನ್ಲೆಸ್ ಏನಾದರೂ ಒಂದು ನ್ಯೂಸ್ ಬಂತು ಆ ಥರ ಆದರೆ ಒಂದು ಬೇರೆ ವಿಷಯ. ಆದರೆ ಇದು ಆ ಸಿಚುವೇಶನಲ್ಲಿ ಎಲ್ಲಿ ಮಾರ್ಕೆಟ್ ಬೀಳ್ತಾ ಇದೆ ಅಂತ ಅವರು ಏನು ಮಾಡ್ತಾ ಇದ್ದಾರೆ, ಹೈ ತನ್ನ ಯಾವುದು ಪೋರ್ಟ್ಫೋಲಿಯೋದಲ್ಲಿ ಯಾವುದು ಒಳ್ಳೆ ಪ್ರಾಫಿಟ್ ಮಾಡ್ತಾ ಇದ್ದಾರೆ ಅದನ್ನು ಸ್ವಲ್ಪ ಪರ್ಸೆಂಟೇಜ್ ಬುಕ್ ಮಾಡಿದ್ರು ಅಷ್ಟೇ, ಪ್ರಾಫಿಟನ್ನು ಬುಕ್ ಮಾಡಿದ್ರು, ಯಾಕೆಂದರೆ ಬೇರೆದರಲ್ಲಿ ಇನ್ವೆಸ್ಟ್ ಮಾಡುವ ಅಂತ. ಸೊ ಈಗ ಮಾಡಿಸಿದ ಡೇಟಾ ನಮ್ಮ ಹತ್ರ ಇಲ್ಲ. ಸೊ ಆ ಥರ ನಾವು ಅರ್ಥ ಮಾಡ್ಬೋದು. ಏನು ಮಾಡಿದ್ರು, ಡಿಸೆಂಬರಲ್ಲಿ ಅವರ ಪೋರ್ಟ್ಫೋಲಿಯೋನು ಡೌನ್ ಆಯಿತು ಎಲ್ಲರ ಥರನೂ. ಹಾಗೆ ಆ ಟೈಮಲ್ಲಿ ಅವರು ಅಲ್ಪ ಪ್ರಮಾಣದ ರೊಟೇಷನ್ಸ್ ಮಾಡಿದ್ರು, ತುಂಬ ಸಣ್ಣ ಮಟ್ಟಿಗೆ, ಏನು ದೊಡ್ಡ ಸೆಲ್ಲಿಂಗ್ ಮಾಡಲಿಲ್ಲ. ಈಗ ನೋಡಿ ಮಾರ್ಚಲ್ಲಿ ನಮ್ಮ ಹತ್ರ ಈಗ ಡೇಟಾ ಇಲ್ಲ ಅವ್ರು ಏನಾದ್ರು ಅಡಿಷನ್ ಮಾಡಿದ್ದಾರೆ ಅಂತ. ಆದರೆ ನೋಡುವಾಗ ಏನಾಗ್ತದೆ ಹೇಳಿದ್ರೆ, ಓಕೆ ನಿಫ್ಟಿ 7% ಮೇಲೆ ಬಂದಿದೆ. ಸೊ ಅವ್ರದ್ದು ಸಹ ಇಲ್ಲಿ -8 ಸ್ವಲ್ಪ ರಿಕವರಿ ಆಗೋದು ಖಂಡಿತ, 4-5%. ಆದರೂ ಈ ಪೋರ್ಟ್ಫೋಲಿಯೋ ನೆಟ್ವರ್ತ್ ನೋಡುವಾಗ ಏನೇನಿಸ್ತದೆ ಅಂದರೆ ಅವರು ಆ್ಯಡ್ ಮಾಡಿದ್ದಾರೆ, ಎಕ್ಸ್ಟ್ರಾ ಬೈಯಿಂಗ್ ಮಾಡಿದ್ದಾರೆ ಅಂತ ಕಾಣ್ತಾ ಇದೆ. ಈಗ ಇನ್ನೊಂದು, ಸೊ ಅವರು ಚೇಂಜಸ್ ಮಾಡಿದ್ದಾರೆ. ಇನ್ನೊಬ್ರು ಇದ್ದಾರಲ್ಲ, ರಾಧಾಕೃಷ್ಣ ದಮಾನಿ ಅಂತ, ಇವ್ರದ್ದು ಏನು ಹೇಳಿದರೆ, ಇವರು ಅತಿ ದೊಡ್ಡ ಇನ್ವೆಸ್ಟರ್ಸ್ ಇಂಡಿಯಾದಲ್ಲಿ. ಆದರೆ ಇವರ ಸ್ಪೆಷಾಲಿಟಿ ಏನು ಹೇಳಿದರೆ, ಇವರಿಗೆ ಡಿಮಾರ್ಟ್ ಅವರದೇ ಆದ ಕಂಪನಿ ಇದೆ, ಅದರಲ್ಲಿ 75% ಆಫ್ ದ ಹೋಲ್ಡಿಂಗ್ ಅನ್ನು ಇವರು ಹೋಲ್ಡ್ ಮಾಡ್ತಾರೆ. ಅಂದರೆ ಅವರ ದೊಡ್ಡ ಮೇಜರ್ ಹಣ ಕ್ಯಾಪಿಟಲ್ ಇರೋದು ಡಿಮಾರ್ಟ್ನಲ್ಲಿ. ಓಕೆ, ಅದಾದ ನಂತರ ಅವರು ಇನ್ನೂ ಕೆಲವೊಂದು 10-15 ಸಣ್ಣ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಸಣ್ಣದು ಹೇಳಿದರೆ ಸ್ವಲ್ಪ ಪರ್ಸೆಂಟೇಜ್ ಆಯಿತಾ, ಇನ್ವೆಸ್ಟ್ ಮಾಡಿದ್ದಾರೆ 2%, 3% ಆ ಥರ. ಆದರೆ ಇದನ್ನು ಯಾಕೆ ನಾನು ಎಕ್ಸಾಂಪಲ್ ತೆಗೆದೇ ಹೇಳಿದರೆ, ಇವರು ಬೇರೆ ಯಾವುದೇ, ಈಗ ಇವರು ಕ್ವಾರ್ಟರ್ಲಿ ಆಗಲಿ ಮಂತ್ಲಿ ಆಗಲಿ ಬೈಯಿಂಗ್ ಸೆಲ್ಲಿಂಗ್ ಮಾಡಲ್ಲ, ಇವರು ಅದನ್ನು ಹಾಗೆ ತೆಗೆದಿದ್ದಾರೆ, ಅದನ್ನು ಲಾಂಗ್ ಟೈಮ್ಗೆ ಇಟ್ಟಿದ್ದಾರೆ. ಆ ರೀಸನ್ನಿಂದ ನಾನು ನಿಮಗೆ ಇವರ ಎಕ್ಸಾಂಪಲ್ ತೆಗೆದಿದ್ದೇನೆ. ನೋಡಿ ಇವರದ್ದು ಏನಾಯಿತು, ಡಿಸೆಂಬರ್ 2000 ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಅಲ್ಲಿ ಇವರ ವ್ಯಾಲ್ಯೂ ನೋಡಿ -28% ಹೋಯಿತು. ಆಯಿತಾ, ಆದರೂ ಇವರು ಒಂಚೂರು ಸೆಲ್ಲಿಂಗ್ ಮಾಡಲಿಲ್ಲ, ಯಾವುದು ಮಾಡಲಿಲ್ಲ, ಡಿಮಾರ್ಟು ಮಾಡಲಿಲ್ಲ, ಅಥವಾ ಅವ್ರ ಹತ್ರ ಇರುವ ಉಳಿದ 10-15 ಕಂಪನಿದು 1% ಸೆಲ್ ಮಾಡಲಿಲ್ಲ. ಆಯಿತಾ, ಇಲ್ಲಿ ನೋಡಿ ಮಾರ್ಚಲ್ಲಿ ಏನಾಯಿತು, ಬೌನ್ಸ್ ಬ್ಯಾಕ್ ಆಯಿತು, 13% ಅಪ್ ಆಯಿತು. ಸೊ ಈಗ ನಿಮಗೆ ಸ್ವಲ್ಪ ಡೌಟ್ ಆಗಿರ್ಬೋದು, ಇದು ಹೇಗೆ 13% ಅಪ್ ಆಯಿತು ಅಂತ. ಅವರು ಮಾರ್ಚಲ್ಲೂ ಬೈಯಿಂಗ್ ಮಾಡಲಿಲ್ಲ, ಹೇಗೆ, ಅದು ಪ್ಯೂರ್ಲಿ ಅವರ ಪೋರ್ಟ್ಫೋಲಿಯೋನೇ 13% ಅಪ್ ಆಗಿದೆ. ಕಾರಣ ಏನು ಗೊತ್ತಾ, ಅವ್ರು ಹೋಲ್ಡ್ ಮಾಡಿದ ಕಂಪನಿ ಯಾವುದು, ಅವ್ರ ಮೇಜರ್ ಇನ್ವೆಸ್ಟರ್ ಯಾವ ಕಂಪನಿಯಲ್ಲಿ, ಅವ್ರದ್ದೇ ಕಂಪನಿಯಲ್ಲಿ, ಡಿಮಾರ್ಟ್, ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಈಗ ಅದು ನೋಡಿ ಏನಾಯಿತು ಅಂತ, ಡಿಸೆಂಬರಲ್ಲಿ, ಅಕ್ಟೋಬರಲ್ಲಿ ನೋಡಿ, ಅಕ್ಟೋಬರಿಂದ ಡಿಸೆಂಬರಲ್ಲಿ ಫುಲ್ ಡೌನ್ ಆಗಿತ್ತು. 23% ಡೌನ್ ಅಲ್ಲ, ಇಲ್ಲಿ ಅವರ ಪೋರ್ಟ್ಫೋಲಿಯೋ 28% ಡೌನ್. ಓಕೆ, ಅದಾದ ನಂತರ ನೋಡಿ ಈಗ ಡಿಸೆಂಬರಿಂದ ಜನವರಿ, ಫೆಬ್ರವರಿ, ಮಾರ್ಚ್ ರಿಕವರಿ ಆಗ್ತಾ ಉಂಟು ಆಲ್ಮೋಸ್ಟ್. ಈಗ ನೀವಿಲ್ಲಿ ನೋಡಿದರೆ ಹತ್ರ 15% ಆಲ್ರೆಡಿ ರಿಕವರಿ ಆಗಿದೆ. ಸೊ ಅದೇ ಅವರ ಪೋರ್ಟ್ಫೋಲಿಯೋದಲ್ಲಿ ಕಾಣ್ತಾ ಇದೆ 13%. ಸೊ ಇದರಿಂದ ನಾವು ಕಲಿಯುವುದೇನು ಹೇಳಿದರೆ, ಯಾವುದೇ ದೊಡ್ಡ ಇನ್ವೆಸ್ಟರ್ಸ್ ತಮ್ಮ ಈ ಥರ ಸಿಚುವೇಶನ್ಸ್ ಇರ್ತದಲ್ಲ, ಅದರಲ್ಲಿ ಅವ್ರು ತುಂಬ ಪ್ಯಾನಿಕ್ ಆಗಲ್ಲ. ಅವರು ಆಲ್ರೆಡಿ ಮೊದಲೇ ಅದರ ನ್ಯೂಸ್ನ ಮೇಲೆ ಸ್ವಲ್ಪ ಪ್ರಿಪೇರ್ ಮಾಡಿರ್ತಾರೆ, ಅದಕ್ಕಿಂತ ಮುಂಚೆನೇ ಆ್ಯಕ್ಷನ್ ತಗೊಂಡಿರ್ತಾರೆ, ಮುಂಚಿನ ಮಂತ್ನಲ್ಲಿ ಸ್ವಲ್ಪ ಇದು ಮಾಡಿರ್ತಾರೆ. ಅಥವಾ ಆ ಟೈಮಲ್ಲಿ ಯಾವುದು ಅವ್ರ ಹತ್ರ ಹೈಯೆಸ್ಟ್ ಇದೆ, ಈಗ ರಾಕೇಶ್ ಜುಂಜುನ್ವಾಲಾ ಮಾಡಿದ ಯಾವುದು ಹೈಯೆಸ್ಟ್ ವ್ಯಾಲ್ಯೂ ಪೋರ್ಟ್ಫೋಲಿಯೋಲ್ಲಿ, ಯಾವುದು ಕಂಪನಿ ತುಂಬ ಪೀಕಲ್ಲಿದೆ, ಪ್ರಾಫಿಟೇಬಲ್ ತುಂಬ ಜಾಸ್ತಿ, ಅದರಲ್ಲಿ ಸ್ವಲ್ಪ ಪರ್ಸೆಂಟೇಜ್ ಅಷ್ಟು ಸೆಲ್ ಮಾಡಿದ್ದಾರೆ. ಬೇರೆ ಚೀಪರ್ ವ್ಯಾಲ್ಯೂಯೇಷನ್, ಚೀಪರ್ ಹೇಳಿದರೆ ಲೋವರ್ ವ್ಯಾಲ್ಯೂಯೇಷನ್ ಅದೇ ಟೈಮಲ್ಲಿ ಕಾಣೋ ಕಂಪನಿಯ ಮೇಲೆ ಅವರು ಇನ್ವೆಸ್ಟ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ. ಇವರು ದಮಾನಿಯವರು ಏನೂ ಮಾಡಲಿಲ್ಲ, ಹಾಗೆ ಬಿಟ್ಟಿದ್ದಾರೆ, ಅದನ್ನು ಹಾಗೆ ಮುಂದುವರಿಸ್ತಾ ಇದ್ದಾರೆ. ಈ ಟಾಪಿಕ್ ನಿಮ್ಗೆ ಇಷ್ಟವಾಗಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಹಾಗೂ ಲೈಕ್ ಮಾಡಿ.